ರೈತರಿಗೆ ಅವ್ರು ಬೆಳೆದಂತ ಬೆಳೆಗೆ ಎಷ್ಟು ಬೆಲೆ ಸಿಗಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಅವ್ರು ಹಾಕ್ತಷ್ಟು ರೇಟು ಇಷ್ಟ ಇದ್ರೆ ಬಿಡೋದೇ ತೊಗೊಂಡೋಗ್ಬೋದು. ಆ ರೀತಿ ಇವತ್ತು ಮಾಡ್ತಾ ಇದ್ದಾರೆ. ಇದ್ರ ಪರವಾಗಿ ದೇವೇಗೌಡರು, ಕುಮಾರಸ್ವಾಮಿ ಅವರು ಸುಧಾ ಧ್ವನಿ ಎತ್ತಿ ಸೆಂಟ್ರಲಲ್ಲಿ ಮಾತಾಡಿದ್ದಾರೆ. ಕಳೆದ ಸಲ GST ವಿಚಾರದ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವರ ಜೊತೆ ಮಾತುಕತೆ ಮಾಡೋದ್ರ ಮುಖಾಂತರ ಒಂದು ನ್ಯಾಯಯುತವಾದಂಥ ವ್ಯವಸ್ಥೆನ ಮಾಡಿದರು. ಆದರೆ ಇವತ್ತಿನ ದಿನಗಳಲ್ಲಿ ಕಂಪ್ನಿಯವರು ಮತ್ತೆ ಅದೇ ವ್ಯವಸ್ಥೆನ ಜಾರಿಯಲ್ಲಿ ತೊಗೊಂಡೋಗ್ಬಿಡ್ತಾರೆ. ರೈತರು ಕಣ್ಣಿನ ಮೇಲೆ ಯಾರು ರಾಜಕಾರಣ ಮಾಡಬಾರ್ದು ಅನ್ನೋ ದೃಷ್ಟಿ ನಮ್ಮದು. ಎಲ್ಲರೂ ಸುಧಾ ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ಎಲ್ಲ ಸೇರಿ ಇಂಥ ಸಂದರ್ಭ ಬಂದಾಗ ಹೋರಾಟ ಮಾಡೋಣ ಅಂತ ನಮ್ಮ ಒಂದು. ರೈತರು ನಿರೀಕ್ಷೆ ಮಾಡಿದಂಥದ್ದು 350 ರೂಪಾಯಿಂದ 400 ರೂಪಾಯಿ ನಿರೀಕ್ಷೆ ಮಾಡಿದ್ರು. ಆದರೆ ಇವತ್ತು 130 ರೂಪಾಯಿಂದ 150 ರೂಪಾಯಿಗೆ ದರ ಕುಸ್ತಿರೋದು ಇವತ್ತು ನಿಜವಾಗ್ಲೂ ಭಾಳ ಶೋಚನೀಯವಾದ ವಿಚಾರ. ಇದು ರೈತರು ತಗೊಂಡಂಥ ಸಾಲ ತೀರ್ಸಕ್ಕಾಗದೇನೆ ಇವತ್ತು ಬ್ಯಾಂಕ್ನವರು ನೋಟಿಸ್ ಕೊಡೋದ್ರ ಮುಖಾಂತರ ಇವತ್ತು ರೈತರು ಏನು ಮಾಡಬೇಕು ಅನ್ನೋ ದಿಕ್ತೋಚನೆ ಕಂಗಾಲಾಗಿದ್ದಾರೆ. ಇವತ್ತು ಅಂಥ ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಏನು ಕಾರಣ ಅದನ್ನ ತಾವೆಲ್ಲ ಇವತ್ತು ವಿಮರ್ಶೆ ಮಾಡಿ ಹೇಳಬೇಕಾಗ್ತದೆ. ಗುಣಮಟ್ಟದ ಹೊಗೆ ಸೊಪ್ಪಿದ್ರು ಸುಧಾ ನಮ್ಮ ರಾಜ್ಯದಲ್ಲಿ ನಾವು ಮಾರಾಟ ಮಾಡೋಕ್ಕಾಗ್ತಾ ಇದೆ. ಇವತ್ತು ಮಳೆ ಆಧಾರಿತ ಪ್ರದೇಶದಂತ ಅಲ್ಲಿ ಬೆಳೆದಂಥ ಬೆಳೆ ಇದು ಹೊಗೆ ಸೊಪ್ಪು. ನಾವೇನು ಸಲಹೆಯನ್ನು ಜಾಸ್ತಿ ಇವತ್ತು ನಮ್ಮ ತಾಲೂಕಿನಲ್ಲಿ ಬೆಳೀತಿಲ್ಲ. ಮಳೆ ಆಶ್ರಿತದಲ್ಲಿ ಬೆಳೀತಾ ಇರೋ ಹೊಗೆ ಸೊಪ್ಪಿಗೆ ಒಳ್ಳೆ ದರ ಕೊಡ್ದೇನೆ ಸ್ಟ್ರೈಕ್ ಮಾಡ್ದಂಗೆ ದರನ ಕುಸಿದಂಥ ಕೆಲಸನ ಇವತ್ತು ಕಂಪ್ನಿಯವರು ಮಾಡ್ತಾ ಇದ್ದಾರೆ. ಇದಕ್ಕೆ ಟಬಾಕೋ ಬಡವರು ಸುಧಾ ಮೌನ ವಹಿಸಿರೋದು ಇದು ಹೊಸ ಪ್ರಶ್ನೆ ಇವತ್ತು ನಮಗೆ ಉದ್ಭವ ಆಗಿದೆ. ಪ್ರತಿ ಕಾಪಾಡ್ಕೊಳ್ಳುವಂಥ ಕೆಲಸನ ನಾವು ಮಾಡಿದ್ವಿ. ಇವತ್ತು ಹೊಗೆ ಸೊಪ್ಪನ್ನು ರೈತರ ಪರವಾಗಿ ಹೋರಾಟ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ನಮ್ಮ ತಾಲೂಕಿನಲ್ಲಿ. ಇವತ್ತು ಸಚಿವರು ದಯಮಾಡಿ ಈ ದೇಶದ ರಾಜಕಾರಣವನ್ನು ಬಿಡಬೇಕು. ನಾನು ಆಗಲೇ ಒಂದ್ಸಲ ಹೇಳಿದ್ದು, ಭಾಳ ಹಿರಿಯರಿದ್ದಾರೆ, ಭಾಳ ಸುದೀರ್ಘವಾಗಿ ಈ ತಾಲೂಕಿನಲ್ಲಿ ಆಡಳಿತವನ್ನು ಮಾಡಿದ್ದಾರೆ. ಆದರೂ ಸುಧಾ ಇಷ್ಟು ಕೊನೆ ಹಂತದಲ್ಲಿ ದ್ವೇಷ ಮಾಡಿ ಯಾರನ್ನ ಮುಗಿಸ್ಬೇಕು ಅಂತ ಇದ್ರೆ ಯಾರನ್ನ ಮುಗಿಸಿ ಯಾರನ್ನ ಮುಂದಕ್ಕೆ ತರಬೇಕು ಅಂತ ಇದ್ರೆ ಅವರು ಖಂಡಿತ ಹೇಳ್ಬೇಕಾಗ್ತದೆ. ಮುಖ್ಯಮಂತ್ರಿಗಳನ್ನ ಕರೆಸಿದ್ರೆ ಬರೀ ನಾನು ಅಭಿವೃದ್ಧಿ ಮಾಡಿದ್ದೀನಿ, ನಾನು ಅಷ್ಟು ಮಾಡಿದ್ದೀನಿ ಅಂತ ಹೇಳ್ತಾರೆ. ಏನು ಸುಧಾ ಅದು ಪ್ರಸ್ತಾಪಕ್ಕೆ ಗೊತ್ತಾಯಿಲ್ಲ. ಇವತ್ತು ಮುಖ್ಯಮಂತ್ರಿಗಳನ್ನ ಕರೆಸಿ ಮತ್ತೆ ಶಂಕುಸ್ಥಾಪನೆ ಪಿರಿಯಾಪಟ್ಟಣ ದೇವಸ್ಥಾನ ಶಂಕುಸ್ಥಾಪನೆ ಮಾಡ್ತಾ ಇದ್ವಿ, ಬೆಟ್ಟದ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಿದ್ವಿ ಅಂತ ಹೇಳ್ತಾರೆ. ಇದು ಪಿರಿಯಾಪಟ್ಟಣ ದೇವಸ್ಥಾನಕ್ಕೆ ಈ ಅಭಿವೃದ್ಧಿ ಕಾರ್ಯದಲ್ಲಿ ದುಡ್ಡನ್ನ ಸ್ಯಾಂಕ್ಷನ್ ಮಾಡಿಸಿದ್ದು ಮಾಜಿ ಶಾಸಕರಾದಂಥ ಮಾದೇವನವರು. ಅವತ್ತು ಅವ್ರು ಸ್ಯಾಂಕ್ಷನ್ ಮಾಡಿದ್ರೆ ಇದ್ರ ಬಗ್ಗೆ ದೇವಸ್ಥಾನ ಬಗ್ಗೆ ಯಾರು ಮನವಿನ ಗಮನನೇ ಹರಿಸ್ತಿರಲಿಲ್ಲ. ಬೆಳಗು ಅಷ್ಟೇ ಆಸ್ಪತ್ರೆಯಲ್ಲಿ ಎಕ್ಸ್ರೇ ಮಿಷಿನ್ ಕೆಟ್ಟೋಗಿ 1 ವರ್ಷ ಆಯಿತು. ಆಕ್ಸಿಡೆಂಟ್ಗಳು ಇವತ್ತು ರಸ್ತೆ ಚೆನ್ನಾಗಿರೋದ್ರಿಂದ, ಹೈವೇ ಇರೋದ್ರಿಂದ ಪ್ರತಿನಿತ್ಯ ಆಕ್ಸಿಡೆಂಟ್ಗಳು ಆಯ್ತಾನೆ ಇದೆ. ಯಾವುದೇ ಆಕ್ಸಿಡೆಂಟ್ ಆದರೂ ಸುಧಾ ಒಂದು ಎಕ್ಸ್ರೇ ಮಾಡಿಸಲಿಕ್ಕೆ ಇವತ್ತು ನಮ್ಮ ದೊಡ್ಡ ಆಸ್ಪತ್ರೆಯಲ್ಲಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ಎಕ್ಸ್ರೇ ಇದೆ. 1 ವರ್ಷದಿಂದ ಸುಧಾ ಅದನ್ನ ಸರಿ ಮಾಡ್ತೀವಿ ಅಂತ ಹೇಳೋದ್ರಲ್ಲೇ ಕಾಲ ತರ್ತಾ ಇದ್ದಾರೆ. ಜೊತೆಯಲ್ಲಿ ಅವ್ಯವಸ್ಥೆ ತಾಣ ಆಡ್ತಾ ಇದೆ. ಒಂದು ಕ್ಲೀನಿಂಗಲ್ಲಿ ವ್ಯವಸ್ಥೆ ಇರ್ಬೋದು, ಡಾಕ್ಟ್ರು ಕೊರತೆ ಇರ್ಬೋದು, ಇದರೆಲ್ಲ ಭಾಳಷ್ಟು ಜನ ಹೈರಾಣ ಆಗಿದ್ದಾರೆ. ಇಂಥ ವ್ಯವಸ್ಥೆನೆಲ್ಲ ಸರಿಪಡಿಸ್ತೇನೆ ಇವರು ನಮ್ಮ ಕಗ್ಗುಂಡಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಎಲೆಕ್ಷನ್ ಇದ್ರೂ ಸುಧಾ ಫೆಬ್ರವರಿ 20ನೇ ತಾರೀಕು ಎಲೆಕ್ಷನ್ ನಡೀಬೇಕಿತ್ತು. ನಾವು 13D ಕೊಟ್ಟಿದ್ರು ಸುಧಾ ಏನು ನಿಯಮ ಇದೆ ಆ 13D ಎಲ್ಲ ವ್ಯವಸ್ಥೆ ಜಾರಿ ಮಾಡಿದ್ರು ಸುಧಾ ಎಲೆಕ್ಷನ್ ಮಾಡಕ್ಕೆ ಕೊಡ್ತಿಲ್ಲ. ಕಾರಣ ನಾನು ಮೈಮೂಲಲ್ಲಿ ಡೈರೆಕ್ಟರ್ ಆಗಿದ್ದೀನಿ ನಾನು ಒಂದೇ ಒಂದು ಉದ್ದೇಶದಿಂದ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಮೈಮೂಲಲ್ಲಿ ನೀವು ಹಿರಿಯರಿದ್ದೀರಿ, ಎಲ್ಲರೂ ಜೊತೆ ತೊಗೊಂಡೋಗಂಥ ಕೆಲಸನ ಮಾಡಬೇಕು. ಜೊತೆಗೆ ಚುನಾವಣೆ ರೀತಿ ಮಾಡೋಕ್ಕೆ ದಯಮಾಡಿಬಿಟ್ರೆ ಅದು ಸೋತಿಬೇಕಿತ್ತು ಅದನ್ನ ಜನ ನಿರ್ಧಾರ ಮಾಡ್ತಾರೆ. ನೀವು ಈ ಥರ ಅಧಿಕಾರನ ದುರ್ಬಳಕೆ ಮಾಡಿಕೊಂಡು ಅಪ್ಪ ಮಗ ಇಬ್ಬರು ಈ ವ್ಯವಸ್ಥೆನ ದುಸ್ಥಿತಿ ತರೋಂಥ ಕೆಲಸನ ದಯವಿಟ್ಟು ಮಾಡಬೇಡಿ ಅಂತ ನಮ್ಮದು. ಜಾತಿನ ಹೊಡೆದಾಡೋದು ಬಿಟ್ಟು ಎಲ್ಲರೂ ಸುಧಾ ಪ್ರೀತಿ ಮಾಡೋಂಥ ಕೆಲಸನ ಸನ್ಮಾನ್ಯ ಸಚಿವರು ಅವರು ಮಗ ಮಾಡಬೇಕಾಗ್ತದೆ. ಜೊತೆಗೆ ನಾವು ಆವಾಗಲಿಂದ ಹೇಳ್ತಾ ಇದ್ವಿ, ಇನ್ನು ಮುಂದೆ ಇನ್ನೂ ತಡ್ಕೊಳ್ಳೋಂಥ ಪರಿಸ್ಥಿತಿ ನಮ್ಮಲ್ಲಿಲ್ಲ. ದೇಶದ ರಾಜಕಾರಣ ಬಿಡಬೇಕು. ರಾಜಕಾರಣ ಮಾಡೋದ್ರ ಬಂದು ನೀವು ಚುನಾವಣೆ ಮಾಡಿರಿ, ನೀವು ಚುನಾವಣೆ ಸೋಚಿ ನೀವು, ಅದು ರಾಜಕಾರಣ. ಅದು ಬಿಟ್ಟು ಈ ಥರ ಹಿಂಬಾದಿಯಿಂದ ನನ್ನ ಡೈರಿ ಎಲೆಕ್ಷನ್ ಮಾಡ್ದೇನೆ ಕೊಡೋದು, ನೋಟಿಸ್ ಕೊಡ್ಸೋದು, ವಜಾ ಮಾಡೋದು, ಇದು ಯಾವ ರೀತಿ ಇದು ಎಷ್ಟದಿ ಅಂತ ಮಾಡ್ತೀರಿ ನೀವು? ಎಷ್ಟದಿ ಮಾಡೋಕ್ಕಾಗ್ತದೆ? ಜನನ ತಡೆಯೋಕ್ಕಾಗ್ತದೆ ನೀವು? ಅದರಿಂದ ಎಲ್ಲನೂ ಸುಧಾ ಬದಿಗೊತ್ತಿ ಅಲ್ಲೂ ಎಲ್ಲ ಸುಧಾ ಎಲೆಕ್ಷನ್ ಮಾಡಲಿಲ್ಲ. ನಾವು ಹೈಕೋರ್ಟ್ಗೆ ಹೋಗಿ ಅದನ್ನ ಬಾಡಿ ಕಂಟಿನ್ಯೂ ಮಾಡೋಂಥ ಆದೇಶನ ಅವತ್ತು ತಂದಿದ್ದೀವಿ. ಅಲ್ಲಿ ಕಂಟಿನ್ಯೂಷನ್ ಆದೇಶ ತಂದ ತಕ್ಷಣ ಇಲ್ಲಿ ನಮ್ಮ ಸೆಕ್ರೆಟರಿ ಮೇಲೆ ಕೇಸ್ ರೆಫರ್ ಮಾಡಿ ಅದು ರಿಷಿದಿ ಬುಕ್ನ ಹಾಳು ಮಾಡಿದ್ರೆ ನಾವು ಒಂದೇ ಒಂದು ಕಾರಣದಿಂದ ಇಲ್ಲದೇ ಹೋದ ಸೆಕ್ಷನ್ಗಳನ್ನ ಹಾಕಿ ಇವತ್ತು ಅವ್ನಿಗೆ ಬೇರೆ ಸಿಕ್ಕಂತ ವ್ಯವಸ್ಥೆ ಮಾಡ್ತಾರೆ. ಕೋರ್ಟು ಇವತ್ತು ಏನು ರಿಪೋರ್ಟ್ ಇದೆ ಅಂತ ಸ್ಟೇಷನ್ಗೆ ಕೊಡೋಕ್ಕೆ ವಾರಗಟ್ಟಲೆ ಸುಧಾ ನೋಟಿಸ್ ಕೊಟ್ಟರು ಇವತ್ತು ಪೊಲೀಸರು ರಿಪೋರ್ಟ್ ತೊಗೊಳಕ್ಕೆ ಕೊಡ್ತಾರೆ.
ಈ ವ್ಯವಸ್ಥೆಗಳನ್ನ ಸರಿಪಡಿಸ್ತಾನೆ ಇವರು ಬರೀ ರಸನನ್ನ ಹಾಲಿಡೇ ತೆಗಿಬೇಕು. ಯಾಕಂದ್ರೆ ನನ್ನ ಡೈರಿ ವ್ಯವಸ್ಥೆಯಲ್ಲಿದ್ದಾಗ ₹1 ಒಂದ್ರೂ ಸುಧಾ ದರ ಕಮ್ಮಿ ಆಗದಂಥ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಿದ್ವಿ. ನಾನು ಡೈರಿ ಅಧ್ಯಕ್ಷ ಆಗಿದ್ದಾಗ 1 ಲೀಟ್ರ್ ಆಗಿ ₹28 ಇತ್ತು. ನಾನು ಅಧ್ಯಕ್ಷ ಆಗಿ ಕೆಳಗಿಳಿ ಗೆಟ್ಟಿದೆ. ನೀವೆಲ್ಲ ಇವತ್ತು ವಾಟ್ಸಪ್ಪಲ್ಲಿ ನೋಡಿರ್ಬೋದು. ಶಿಕ್ಷಕರು ಇವತ್ತು ಯಾವ ಮಟ್ಟದಲ್ಲಿ ಇವತ್ತು ಸಮಾಜಕ್ಕಿದ್ದಂಥ ಶಿಕ್ಷಕರು, ಸಮಾಜನ ಒಳ್ಳೆ ದಾರಿ ತಗೊಂಡೋಗಬೇಕಾದಂಥ ಶಿಕ್ಷಕರು ಯಾವ ರೀತಿ ಹೊಡೆದಾಡ್ತಾರೆ, ಇದ್ರ ಬಗ್ಗೆ ಯಾರು ತಾಲೂಕು ಆಡಳಿತ ಇವರು BO ಅವರಾಗಲಿ DDP ಅವರಾಗಲಿ ಯಾರು ಸಹ ಇದಕ್ಕೆ ಗಮನ ಹರಿಸ್ತಾರೆ, ಏನಿಲ್ಲ. ಆ ಮಟ್ಟಿಗೆ ವಿಕೋಪಕ್ಕೆ ಹೋಗ್ತಾರೆ, ಸಸ್ಪೆಂಡ್ ಮಾಡ್ತಾರೆ. ಇವರು ಕಾಂಗ್ರೆಸ್ ಅವರು JDS ಅಂತ ಅವರೇ ವಿಂಗಡಣೆ ಮಾಡ್ತಾರೆ. ಸ್ಟೇಟ್ ಒಂದು ವರ್ಷದಲ್ಲಿ ಕೆಲಸ ಮಾಡಕ್ಕೆ ಕೊಡ್ತಾರ. ಇವರು ವೋಟರ್ ಲಿಸ್ಟ್ ಚೇಂಜ್ ಮಾಡಿದ್ರು ಅಂತ ಅವರು ನಮ್ಮನ್ನು ಸಸ್ಪೆಂಡ್ ಮಾಡಿದ್ರು ಅಂತ ಅವರು ಈ ಥರ ಮುಂದುವರ್ಕೊಂಡು ಹೋದರೆ ಇದು ಯಾವ ರೀತಿ ಈ ತಾಲೂಕಲ್ಲಿ ಶಿಕ್ಷಣ ವ್ಯವಸ್ಥೆ ಮುಂದೆ ಹೋಗ್ತಾ ಇರೋದು ನಮಗೆ ಎಕ್ಸ್ಟ್ರಾ ಪ್ರಶ್ನೆ ಆಗಿದೆ. ಜೊತೆಗೆ ಕೆಲಸನ ಕೈಗೆ ಎತ್ಕೊಂಡು ಸರ್ಕಾರ ಮನವಿ ಗಮನಕ್ಕೆ ತಂದು ಇದನ್ನ ಕೆಲಸ ಮಾಡೋಂಥ ಹಂತದಲ್ಲಿ ಇದ್ರು. ಕೊನೆ ಹಂತದಲ್ಲಿ ಇದು ಅವಧಿ ಮುಗಿದೋದ್ರಿಂದ ಅದು ಮಾಡೋಕ್ಕಾಗಲಿಲ್ಲ. ಜೊತೆಗೆ ಇವತ್ತು ಇಷ್ಟು ವರ್ಷ ರಾಜಕಾರಣ ಮಾಡಿ ಒಕ್ಕಲೂರ ಬಗ್ಗೆ ಗಮನನೇ ಇರಲಿಲ್ಲ. ಸೀಸನ್ ವೈಸ್ ರಾಜಕಾರಣ ಇವರು ಕುರುಬ ಸಮಾಜ ಬೇಕಾದ ಕುರುಬ ಸಮಾಜ ಬಳಸ್ಕೊತಾರೆ, ಒಕ್ಕಲೂರು ಸಮಾಜ ಬೇಕಾದ ಒಕ್ಕಲೂರು ಸಮಾಜ ಬಳಸ್ಕೊತಾರೆ. ಆ ರೀತಿ ಸೀಸನ್ ವೈಸ್ ರಾಜಕಾರಣ ಮಾಡೋದು ಇದು ಬಿಡಬೇಕು. ಇವರು ದಯಮಾಡಿ ಇಷ್ಟು ವರ್ಷ ಏನು 50 ವರ್ಷ ಈ ತಾಲೂಕಿನಲ್ಲಿ ಆಡಳಿತ ಮಾಡಿದ್ದಾರೆ. ಇವತ್ತು ಒಕ್ಕಲೂರ ಬಗ್ಗೆ ಅವ್ರಿಗೆ ಭಾಳ ಪ್ರೀತಿ ಬಂದ್ಬಿಟ್ಟಿದೆ. ಇದು ಯಾವ ಸಮಾಜನೂ ಅವ್ರ ಕಣ್ಣು ಕಾಣಿಸ್ತಾರೆ. ಯಾಕಂದರೆ ಒಕ್ಕಲೂರು ಭಾಳಷ್ಟು ಜನ JDS ನಲ್ಲಿದ್ದಾರೆ. ಅವ್ರನ್ನ ತೆಗಿಬೇಕು ಅಂತ ಸ್ವಂತ ದುಡ್ಡು ಹಾಕಿ ಜಮೀನು ಖರೀದಿ ಮಾಡಿ ಸರ್ಕಾರದಿಂದ ₹6 ಕೋಟಿ ಅನುದಾನ ಬಿಡುಗಡೆ ಮಾಡಿ ಬೂದಿ ಪೂಜೆ ಮಾಡ್ತೀನಿ ಅಂತ ಹೇಳ್ತಾರೆ. ಎಲ್ಲ ಒಕ್ಕಲೂರು ಸಮುದಾಯನ ನಾನು ಸರಿ ಮಾಡ್ತೀನಿ ಅಂತ ಹೇಳ್ತಾರಲ್ಲ. ಈ ಒಕ್ಕಲೂರು ಸಮುದಾಯದಲ್ಲಿ ಮಾದೇವಣ್ಣವರು ನಾಯಕರಾಗಿದ್ದಾರೆ. ಅವರೇ ಸಭೆ ಕರೆದಿದ್ರ ಇಲ್ಲ ಇದು ಸಾಮೂಹಿಕವಾಗಿ ಒಕ್ಕಲೂರು ಸಭಾವನ್ನು ಮಾಡ್ತಾರೋ ಇಲ್ಲ ಕಾಂಗ್ರೆಸ್ ಒಕ್ಕಲೂರು ಸಭಾವನ್ನು ಮಾಡ್ತಾರೋ ಗೊತ್ತಿಲ್ಲ ಅಂತ ನಮ್ದು ಇದು ಪ್ರಶ್ನೆ ಇದೆ. ಇವರ ಕಪಿ ಮುಷ್ಟಿನಲ್ಲಿ ಇವತ್ತು ಟವಕ ನಡೀತಾ ಇದೆ ಅನ್ನೋದು ಕಾಣಿಸ್ತದೆ. ಏನಿವತ್ತು ಸ್ಪರ್ಧಾತ್ಮಕ ಬಿಡ್ಡಿಂಗ್ ಮಾಡಬೇಕಿತ್ತು, ಇದು ಸ್ಪರ್ಧೆ ಆಯೋಗಕ್ಕೆ ನಿಯಮ ಉಲ್ಲಂಘನೆ ಆಗೋ ರೀತಿಲಿ ಇವತ್ತು ಬಿಡ್ಡಿಂಗ್ ಮಾಡ್ತಾ ಇದ್ವಿ. ಇವತ್ತೊಂದು ಹೊಗೆಸೊಪ್ಪು ಬೇಲ್ಗೆ ಕನಿಷ್ಠ 2-3 ಕಂಪ್ನಿಯವರು ಬಿಡ್ಡಿಂಗ್ ಮಾಡಬೇಕು. ಈ ಪರಿಸ್ಥಿತಿ ಇಲ್ಲ. ಕಂಪ್ನಿಯವರೆಲ್ಲ ಒಗ್ಗಟ್ಟಾಗಿ ಒಂದು ಬೇಲ್ಗೆ ಒಂದೇ ಕಂಪ್ನಿ ಬಿಡ್ಡಿಂಗ್ ಮಾಡೋದು ಅವ್ರು ಇಷ್ಟ ಮನಸ್ಸು ಇಚ್ಛೆ ಬಿಡ್ಡಿಂಗ್ ಮಾಡೋ ರೀತಿಯಲ್ಲಿ ಇವತ್ತು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ನಾವು ಏನಿವತ್ತು ಕನಿಷ್ಠ ಬೆಂಬಲ ಇವತ್ತು ಸರ್ಕಾರ ಘೋಷಣೆ ಮಾಡಲೇಬೇಕು. ರಾಜ್ಯ ಸರ್ಕಾರ ಸುಧಾ ಮಧ್ಯದಲ್ಲಿ ಇದನ್ನ ಮಧ್ಯಪ್ರವೇಶ ಮಾಡಬೇಕಿತ್ತು. ಅವರು ಸುಧಾ ಇದು ಮಧ್ಯಪ್ರವೇಶ ಮಾಡಿದ್ರೆ ಅವರು ಮೌನವಾಗಿದ್ದಾರೆ. ಟೊಬ್ಯಾಕೋ ಬೋರ್ಡ್ ಸುಧಾ ಮೌನವಾಗಿದೆ. ರೈತರಿಗೆ ಇವತ್ತು ಯಾವುದೇ ರೀತಿ ನ್ಯಾಯ ಸಿಕ್ಕಂಥ ಕೆಲಸ ಆಗ್ತಾ ಇಲ್ಲ. ಅದರಿಂದ ದಯಮಾಡಿ ಟೊಬ್ಯಾಕೋ ಬೋರ್ಡ್ನಲ್ಲಿ ಆಗ್ತಾ ಇರೋಂಥ ಅನ್ಯಾಯನೂ ಸುಧಾ ನೀವು ಇದನ್ನ ಪ್ರತಿಭಟಿಸಬೇಕಾಗ್ತದೆ. ನಾವೇನು ಡಿಜಿಟಲ್ ಹರಾಜು ವ್ಯವಸ್ಥೆ ಮಾಡಬೇಕು ಅಂತ ಇವತ್ತು ರೈತರು ಕೇಳ್ಕೊಂಡಿದ್ರು. ಆ ವ್ಯವಸ್ಥೆ ಸರಿಯಾಗಿ ವ್ಯವಸ್ಥಿತ ನಡೀತಾ ಇಲ್ಲ. ಜೊತೆಗೆ ಟೊಬ್ಯಾಕೋ ಬೋರ್ಡ್ ಯಾವತ್ತು ಓಪನ್ ಆಯಿತೋ ಅವತ್ತಿಂದ ಇಲ್ಲಿವರೆಗೆ ರೈತರು ಬೆಳೆದಂಥ ಹೊಗೆಸೊಪ್ಪನ್ನ ಮುಂದೆ ನಿಲ್ಲಿಸಿ ಬಿಡ್ಡಿಂಗ್ ಮಾಡ್ತಿದ್ರು. ಇವತ್ತು ಹೊರಡೆ ಕಳಿಸಿ ಬಿಡ್ಡಿಂಗ್ ಮಾಡೋಂಥ ಪರಿಸ್ಥಿತಿನ ನಾವಿವತ್ತು ನಿರ್ಮಾಣ ಮಾಡ್ಕೊಂಡಿದ್ದೀವಿ. ನಾವು ಸಾಕಷ್ಟು ತಂಬಾಕು ಮಂಡಳಿಯವ್ರಿಗೆ ಹೇಳ್ದೋ, ಹಿಂದೆ ಏನು ವ್ಯವಸ್ಥೆ ಇತ್ತು ಆ ವ್ಯವಸ್ಥೆನ ನೀವು ಬೇರೆ ಮಾಡಕ್ಕೆ ಹೋಗ್ಬೇಡಿ, ಅದೇ ರೀತಿ ಪ್ರಕ್ರಿಯೆನ ನೀವು ಮುಂದುವರಿಸಿ ಅಂತ ಹೇಳಿದ್ರು ಸುಧಾ ಅವರು ಇವತ್ತು ಮುಂದುವರಿಸಿದಂಥ ವ್ಯವಸ್ಥೆ ಮಾಡ್ತಾನೆ. 2 ದಿನ 3 ದಿನ ರೈತರನ್ನ ಒಳಗೆ ಕರೆದಿ ಬಿಡ್ಡಿಂಗ್ ಮಾಡಿದ್ರು. ಅದಾದ ನಂತರ ಮತ್ತೆ ₹130 ₹105 ಕೊಡ್ತಾ ಇರ್ತದೆ. ಇವತ್ತು ₹1,000 ಹೊಗೆಸೊಪ್ಪು KG ಉಳಿಸ್ಕೊಂಡ್ರು ಇವತ್ತು 2 ಲಕ್ಷದಿಂದ 3 ಲಕ್ಷ ಲಾಸ್ ಆಗೋಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ಕೂಲಿ ಕೆಲಸ ಇರ್ಬೋದು, ಗೊಬ್ಬರ ಇರ್ಬೋದು, ಎಲ್ಲಾನು ಸುಧಾ ಬೇರನ್ನ ಹದ ಮಾಡೋಂಥ ಸೌದೆ ಇರ್ಬೋದು, ಎಲ್ಲ ಇವತ್ತು ದುಪ್ಪಟ ಆಗಿದ್ರು. ರೈತರು ಬೆಳೆದಂಥ ಬೆಳೆಗೆ 1991-92ರಲ್ಲಿ ಒಂದು ಒಳ್ಳೆ ದರ ಸಿಕ್ಕಿತ್ತು. ಅದು ಬಿಟ್ಟರೆ ಆ ದರ ಇವತ್ತು ಈಗ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವತ್ತು ರೈತರು ಹೆಂಗೆ ವ್ಯವಸಾಯ ಮಾಡೋಕ್ಕೆ ಸಾಧ್ಯ? ಇಲ್ಲ ನಮಗೆ ಪರ್ಯಾಯ ಬೆಳೆ ಬೆಳೀಲಿಕ್ಕೆ ಏನು ಮಾರ್ಗ ಸೂಚಿ ಕೊಟ್ಟರೆ ಅನುಕೂಲ ಆಗ್ತದೆ. ಇಲ್ಲ ಟೊಬ್ಯಾಕೋ ಬೋರ್ಡರು ಒಂದು ಬ್ಯಾರಂಗ್ ಏನು ₹2.5 ಲಕ್ಷ, ಡಬಲ್ ಬ್ಯಾರಂಗ್ 5 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಪ್ರಕಟಣೆ ಒಂದು ಸುದ್ದಿ ಹೊಡಿತು. 16 ಸುಧಾ ಇವತ್ತು ರೈತರು ಕೊಟ್ಟರೆ ಇವತ್ತು ಭಾಳ ಅನುಕೂಲ ಆಗ್ತದೆ. ಇದ್ದಾರೆ ರೈತರು ಭಾಳ ದುಸ್ಸಾರ ಆಗ್ತದೆ. ಪ್ರಾಮುಖ್ಯತೆ ಇರೋಂಥ ವಿಷಯ ಅಂತ ಹೇಳಿದ್ರೆ ಇವತ್ತು ಈ ತಾಲೂಕಿಗೆ ರಾಗಿ ಖರೀದಿ ಕೇಂದ್ರದಲ್ಲಿ ಇವತ್ತು ರೈತರು ಆಯ್ತಾ ಇರೋಂಥ ಭ್ರಷ್ಟಾಚಾರದಲ್ಲಿ ಮುಳುಗೋಗಿ ಸುಸ್ತಾಗಿ ಇವತ್ತೇನು ಮಾಡೋಕ್ಕೆ ದೋಷಕ್ಕಾಗ್ದೇ ಇವತ್ತು ಅಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಒಂದು ಮೂಟೆಗೆ 4ರಿಂದ 5 kg ರಾಗಿ ತೆಗಿತಾರೆ ಅಂತ ಇವತ್ತು ರೈತರು ಕಂಪ್ಲೇಂಟ್ ಇದೆ. ಇವತ್ತು ಮೊದಲು 4 kg ತೆಗಿತಿದ್ರು, ರೈತರ ಹೋಟ ಮಾಡಿದ್ಮೇಲೆ 5 kg ತೆಗಿತಾ ಇದ್ದಾರೆ. ಜೊತೆಗೆ ಒಂದು ಮೂಟೆಗೆ ₹105 ಎಕ್ಸ್ಟ್ರಾ ಕೊಡಬೇಕು. ಈಗ ಯಾವನು ಸದ್ಯ ನಾವು ಅವ್ರಿಗೆ ಸ್ಪಂದನೆ ಮಾಡಲಿಲ್ಲ ಅಂತ ಹೇಳಿದ್ರೆ ಮಾಯಿಶ್ಚರ್ ಸರಿ ಇಲ್ಲ, ನಿಮ್ಮದು ನಿಮ್ಮ ರಾಗಿ ಇವತ್ತು ಹಾಕ್ಸ್ಕೊಳ್ಳೋದಿಲ್ಲ, ನಿಮ್ಮ ಡೇಟ್ ಇಲ್ಲ ಅಂತ ಇವತ್ತು ರೈತರುಗಳಿಗೆ ತೊಂದರೆಯನ್ನು ಕೊಡೋದ್ರ ಮುಖಾಂತರ ಭಾಳಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಇವತ್ತು
ಈ ತಾಲೂಕಿನಲ್ಲಿ ರಾಗಿ ಖರೀದಿ ಕೇಂದ್ರಗಳು ನಡೀತಾ ಇದೆ ಇವತ್ತು. ಇತ್ತೀಚಿನ ದಿನಗಳಲ್ಲಿ ಯಾವುದೋ ಒಂದು ವಿಡಿಯೋ ನೋಡಿದೆ ನಾನು. ಅವ್ರೇನು ಅಧಿಕಾರಿ ಇದ್ದಾರೆ, ಅವರು ಇಲ್ಲ ಮಿನಿಸ್ಟರ್ ಮಗನ ಹೇಳ್ತೀನಿ ಅಂತ ಏನೇ ಒಂದು ಪ್ರಶ್ನೆ ಕೇಳಿದ್ರು ಮಿನಿಸ್ಟರ್ ಮಗನ ಹೇಳ್ತೀನಿ ನಿತಿನ್ ಅವ್ರಿಗೆ ಅಂತ ಒಂದು ವಿಡಿಯೋನ ನಾನು ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿದು. ಅದು ನಿಮ್ಮ ಪತ್ರಕರ್ತರೆ ಅದನ್ನೊಂದು ಕಳಿಸಿದಂಥ ವಿಡಿಯೋ ಅದು. ಅದರಿಂದ ಈ ತಾಲೂಕಿನ ಆಡಳಿತ ಸಚಿವರು ಏನು ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮದು ಎಕ್ಸ್ಟ್ರಾ ಪ್ರಶ್ನೆ. ರೈತರು ಮೊದಲೇ ಮಳೆ ಬೆಳೆ ಇದ್ದಾನೆ, ಬೆಳೆದಂಥ ಬೆಳೆಗೆ ದರ ಸಿಗ್ತಾನೆ, ಒಳ್ಳೆ ದರ ಸಿಗ್ತಾನೆ, ಹೈರಾಣಾಗಿರೋಂಥ ಸಂದರ್ಭದಲ್ಲಿ ಈ ರೀತಿ ಅನ್ಯಾಯ ಮಾಡೋದು ರೈತರಿಗೆ ಸರಿ ಅನ್ನೋದು ನಮ್ದೆಲ್ಲರ ಪ್ರಶ್ನೆ ಆಗಿದೆ. ಈಗ ಸರಿಪಡಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನದಲ್ಲಿ ಖಂಡಿತ ಹೋರಾಟ ಮಾಡೋಂಥ ಪರಿಸ್ಥಿತಿನ ನಿರ್ಮಾಣ ಮಾಡ್ಕೊತಿರ್ಬೇಕಾಗ್ತದೆ. ದಯಮಾಡಿ ತಾಲೂಕು ಆಡಳಿತ ಮತ್ತು ಡಿ ಸಿ ಅವರು ಇದಕ್ಕೆ ತಲೆ ಹಾಕ್ಬೇಕಂತ ಅನಿಸ್ತದೆ. ಯಾಕಂದರೆ ಅಷ್ಟು ಭ್ರಷ್ಟಾಚಾರ ನಡೀತದೆ, ಯಾರು ಹೇಳೋದು ಸುಧಾ ಕೇಳ್ತಾರ. ಇಷ್ಟ ಬಂದಿದ್ದ ರೀತಿಯಲ್ಲಿ ಮನಸೋ ಇಚ್ಛೆ ಇವತ್ತು ಈ ರಾಗಿ ಖರೀದಿ ಕೇಂದ್ರದಲ್ಲಿ ಇವತ್ತು ಭ್ರಷ್ಟಾಚಾರ ನಡೀತಾ ಇದೆ. ಅದನ್ನು ದಯಮಾಡಿ ತಾವೆಲ್ಲ ಇವತ್ತು ಒಂದು ದೊಡ್ಡ ವಿಷಯವಾಗಿ ಚರ್ಚೆ ಮಾಡಿ ರೈತರಿಗೆ ಅನುಕೂಲ ಮಾಡ್ಕೊಳ್ಳೋಂಥ ರೀತಿ ತಾವು ಮಾಡ್ಕೊಳ್ಬೇಕು. ಎರಡನೇದು, ತಂಬಾಕು ದರ ಯಾವ ಮಟ್ಟಕ್ಕೆ ಕುಸ್ತಿದೆ ಅಂತ ಹೇಳಿದ್ರೆ ಇವತ್ತು ರೈತ ಬದುಕಬೇಕೋ ಇಲ್ಲ ಸಾಯ್ಬೇಕು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ನಾವು ಸಾವಿರಾರು ರೈತರು ನೊಂದಂಥ ರೈತರಿಗೆ ಧ್ವನಿ ಕೊಡಬೇಕು ಅಂತ ಹೇಳ್ತಾರೆ, ಎಲ್ಲರೂ ಸುತ್ತ ಭಾಷಣ ಮಾಡೋದು ಮುಖಾಂತರ. ಇವತ್ತು ರೈತರಿಗೆ ನ್ಯಾಯ ಸಿಗ್ತಾ ಇಲ್ಲ. ಇವತ್ತು ಹರಾಜು ಪ್ರಕ್ರಿಯೆಯಲ್ಲಿ ದರ ಕುಸಿತದಿಂದ ರೈತ ಇವತ್ತು ಕಂಗಾಲಾಗಿದ್ದಾನೆ. ಇದೇ ಪರಿಸ್ಥಿತಿ ಮುಂದೆ ಕಂಟಿನ್ಯೂ ಆದರೆ ಬಹಳ ಗಂಭೀರವಾದಂಥ ಪರಿಸ್ಥಿತಿ ನಾವು ಇವತ್ತು ತಾಲೂಕಿಗೆ ದೊಡ್ಡ ಪ್ರಮಾಣದಲ್ಲಿ ರೈತರು ಹೊಸ ಸೇಲ್ ಮಾಡಿಲ್ಲ.